ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಮೋದಿ ವೋಟ್ ಮಾಡಿದ್ರು, ಜನ ಮೋದಿಗೆ ವೋಟ್ ಮಾಡ್ತಾರಾ? ಮೋದಿ ವೋಟ್ ಮಾಡಿದ್ರು, ಜನ ಮೋದಿಗೆ 300 ಸೀಟ್ ಕೊಡ್ತಾರಾ? 300, 250, 200 ನಂಬರ್ ಗೇಮ್ ತೊಳಲಾಟದಲ್ಲಿ ಪ್ರಧಾನಿ. ಮುಗೀತು ಅರ್ಧ ಮತಯುದ್ಧ. ಇದ್ಯೋ ಇಲ್ವೋ ಮೋದಿ ಸುನಾಮಿ. ಅಂದ್ಕೊಂಡಂಗಿಲ್ಲ ಅಖಾಡ. ಮೇ 23ಕ್ಕೆ ಯಾರಿಗೆ ಹಬ್ಬ, ಯಾರಿಗೆ ಮಾರಿ ಹಬ್ಬ? ಇದುವೇ ಹೊತ್ತಿನ ವಿಶೇಷ. ಏನಾಗುತ್ತೆ ಮೋದಿ? ಅಂತೂ ಇಂತೂ ದೇಶದ 3ನೇ ಹಂತದ ಮತದಾನ, ರಾಜ್ಯದ ಕೊನೆಯ ಹಂತದ ಮತದಾನ ಯಶಸ್ವಿಯಾಗಿ ನಡೆದು ಹೋಗಿದೆ. 3ನೇ ಹಂತದ ಮತದಾನದಲ್ಲಿ ಪ್ರಧಾನಿ ಮೋದಿಯು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ತಮ್ಮ ತವರಿನಲ್ಲಿ ಮೋದಿ ಮತದಾನ ಮಾಡಿದ್ದಾರೆ. ಆದ್ರೆ ಮೋದಿ ಏನೋ ವೋಟ್ ಮಾಡಿದ್ರು. ಹಾಗಾದ್ರೆ ಮೋದಿಗೆ ಜನ ವೋಟ್ ಮಾಡ್ತಿದ್ದಾರಾ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. 3ನೇ ಹಂತದ ಮತದಾನ ಮುಕ್ತಾಯವಾಗೋದ್ರ ಮೂಲಕ ಲೋಕ ಮಹಾಯುದ್ಧ ಅರ್ಧ ದಾರಿಯನ್ನ ತಲುಪಿದೆ. ಹಾಗಾದ್ರೆ ಹೇಗಿದೆ ದೇಶದಲ್ಲಿನ ಚುನಾವಣಾ ರಣಕಣ? ಯಾರಿಗೆ ಪ್ಲಸ್, ಯಾರಿಗೆ ಮೈನಸ್? ಮೇ 23ರಂದು ಯಾರಿಗೆ ಹಬ್ಬ, ಯಾರಿಗೆ ಮಾರಿ ಹಬ್ಬ? ದೇಶದಲ್ಲಿ ಮೋದಿ ಅಲೆ ಇದ್ಯಾ? ವೋಟ್ ಮಾಡಿದ ಮೋದಿಗೆ ಜನ ವೋಟ್ ಮಾಡ್ತಾರಾ? ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೋದಿ ವೋಟ್ ಮಾಡಿದ್ರು, ಜನ ಮೋದಿಗೆ ವೋಟ್ ಮಾಡ್ತಾರಾ? ಮೋದಿ ವೋಟ್ ಮಾಡಿದ್ರು, ಜನ ಮೋದಿಗೆ 300 ಸೀಟ್ ಕೊಡ್ತಾರಾ? 300, 250, 200 ನಂಬರ್ ಗೇಮ್ ತೊಳಲಾಟದಲ್ಲಿ ಪ್ರಧಾನಿ. ಮುಗಿತು ಅರ್ಧ ಮತಯುದ್ಧ. ಇದ್ಯೋ ಇಲ್ವೋ ಮೋದಿ ಸುನಾಮಿ. ಅಂದ್ಕೊಂಡಂಗಿಲ್ವಾ ಅಖಾಡ? ಮೇ 23 ಯಾರಿಗೆ ಹಬ್ಬ, ಯಾರಿಗೆ ಮಾರಿ ಹಬ್ಬ? ಲೋಕ ಮಹಾಕದನದ 3ನೇ ಹಂತದ ಮತದಾನ ಮುಕ್ತಾಯಗೊಂಡಿದೆ. ಇದು ರಾಜ್ಯದ ಕೊನೆಯ ಹಂತವೂ ಹೌದು. ಕರ್ನಾಟಕದ 14 ಕ್ಷೇತ್ರ, ಕೇರಳದ 20 ಕ್ಷೇತ್ರಗಳು ಸೇರಿದಂತೆ ದೇಶದ 14 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 116 ಸ್ಥಾನಗಳಿಗೆ ಮತದಾನ ನಡೆದಿದೆ. ಹೌದು, ಅಲ್ಲಲ್ಲಿ ಅಲ್ಪ ಸ್ವಲ್ಪ ದೋಷಗಳು ಬಿಟ್ರೆ ಉಳಿದ ಹಾಗೆ ದೇಶದ 3ನೇ ಹಂತ ಹಾಗೂ ರಾಜ್ಯದ 2ನೇ ಹಂತದ ಮತದಾನ ಯಶಸ್ವಿಯಾಗಿ ನಡೆದಿದೆ. ಈ 3ನೇ ಹಂತದ ಮತದಾನದಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ದೇಶದ ಹಲವು ಗಣ್ಯ ವ್ಯಕ್ತಿಗಳು ಮತದಾನ ಮಾಡಿದ್ದಾರೆ. ಮೋದಿ ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದ ರಾನಿಪ್ನ ಮತಗಟ್ಟೆಗೆ ವ್ಯಾಪಕ ಭದ್ರತೆಯೊಂದಿಗೆ ಆಗಮಿಸಿ ಮತ ಚಲಾಯಿಸಿದ್ರು. ಈ ವೇಳೆ ಮೋದಿಯನ್ನ ನೋಡೋದಕ್ಕೆ ಜನಸಾಗರವೇ ಸೇರಿತ್ತು. ಮೋದಿ ಸಾಮಾನ್ಯರಂತೆ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ತೆರೆದ ವಾಹನದಲ್ಲಿ ಬಂದ ಮೋದಿಯನ್ನ ಗಾಂಧಿನಗರ ಅಭ್ಯರ್ಥಿ ಅಮಿತ್ ಶಾ ಅವರು ಸ್ವಾಗತಿಸಿದ್ರು. ಈ ವೇಳೆ ಅಮಿತ್ ಶಾ ಮೊಮ್ಮಗಳನ್ನ ಎತ್ತಿ ಮುದ್ದಾಡಿದ್ರು ಮೋದಿ. ಮತದಾನ ಮಾಡಿ ಜವಾಬ್ದಾರಿಯುತ ಪ್ರಜೆಯಾಗಿ ಎಂದ ಮೋದಿ. ಈ ವೇಳೆ ಇದೇ ಮೊದಲ ಬಾರಿಗೆ ಮಾಧ್ಯಮಗಳ ಬಳಿ ಬಂದು ಪ್ರತಿಕ್ರಿಯಿಸಿದ ಮೋದಿ, ಕುಂಭಮೇಳದಲ್ಲಿ ಸ್ನಾನ ಮಾಡಿ ಪವಿತ್ರವಾಗುವ ಅನುಭವದಂತೆ ಲೋಕತಂತ್ರದ ಪವಿತ್ರ ಕಾರ್ಯ ಮತದಾನ ಮಾಡಿದ ಬಳಿಕ ಆಗಿದೆ ಅಂತ ಹೇಳಿದ್ರು. ಲೋಕತಂತ್ರದ ಮಹಾನ್ ಉತ್ಸವದಲ್ಲಿ ನನಗೆ ಭಾಗಿಯಾಗಲು ಅವಕಾಶ ದೊರಕಿದೆ. ಎಲ್ಲ ಮತದಾರರು ವಿವೇಕ ಹೊಂದಿದವರು, ಹಾಲನ್ನ ಹಾಲಾಗಿ ನೀರನ್ನ ನೀರಾಗಿ ನೋಡುವ ವಿವೇಚನೆ ಉಳ್ಳವರು ಅಂದ್ರು. ಮೊದಲ ಬಾರಿ ಮತದಾನ ಮಾಡುವ ಯುವ ಮತದಾರರಿಗೆ ನಾನು ಸ್ವಾಗತಿಸುತ್ತೇನೆ ಮತ್ತು ಶುಭ ಹಾರೈಕೆಯನ್ನ ಮಾಡುತ್ತೇನೆ. ಮೊದಲ ಬಾರಿ ಮತದಾನ ಮಾಡುವವರು ದೇಶದ ಭವಿಷ್ಯವನ್ನ ಉಜ್ವಲ ಮಾಡಲು ಮತದಾನ ಮಾಡಬೇಕಾಗಿ ಮೋದಿ ಮನವಿ ಮಾಡಿಕೊಂಡ್ರು. तीसरे चरण का मतदान हो रहा है. मेरा ये सौभाग्य है कि मुझे भी आज मेरा कर्तव्य निभाने का गौरवपूर्ण पल मेरे होम स्टेट गुजरात में वोट देकर के इस महान लोकतंत्र के पर्व में सक्रिय भागीदारी करने का अवसर मिला. जैसे कुंभ के मेले में स्नान करके एक पवित्रता का आनंद आता है, वैसा ही लोकतंत्र के इस महापर्व में मतदान करके
उस पवित्रता की मैं अनुभूति करता हूँ। ಹೀಗೆ ಮನವಿ ಮಾಡಿಕೊಂಡಿರುವ ಮೋದಿ ಮಾತಿಗೆ ಎಷ್ಟರ ಬೆಲೆ ಸಿಗುತ್ತೆ ಅನ್ನೋದು ಫಲಿತಾಂಶದ ದಿನದಂದು ಗೊತ್ತಾಗಲಿದೆ. ಯಾಕಂದ್ರೆ ಮೋದಿ ಏನೋ ಬಂದ್ರು ವೋಟ್ ಮಾಡಿದ್ರು ಹೋದ್ರು. ಹಾಗಾದ್ರೆ ಜನರು ಮೋದಿಗೆ ವೋಟ್ ಮಾಡಿದ್ದಾರಾ ಅನ್ನೋದು ಇನ್ನೊಂದು ಪ್ರಶ್ನೆ. ಈ ಬಾರಿ ದೇಶದೆಲ್ಲೆಡೆ ಬಿಜೆಪಿ ಮೋದಿ ಹೆಸರಲ್ಲೇ ಮತಯಾಚನೆ ಮಾಡಿರೋದ್ರಿಂದ ಮೂಲೆ ಮೂಲೆಯಲ್ಲಿ ಬಿಜೆಪಿಗೆ ಬೀಳುವ ಅರ್ಧಕ್ಕೂ ಹೆಚ್ಚಿನ ಮತಗಳು ಮೋದಿಗೆ ಬೀಳುತ್ತೆ ಎನ್ನಲಾಗಿದೆ. ಆದ್ರೆ ಮೋದಿ ಮೇಲೆ ಜನರಿಗೆ ಒಲವಿದೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದ ಸಂಗತಿ. ಮತದಾನಕ್ಕೂ ಮುನ್ನ ತಾಯಿ ಆಶೀರ್ವಾದ ಪಡೆದ ನಮೋ. ತಾಯಿಗೆ ಸಿಹಿ ನೀಡಿ ಕೆಲ ಹೊತ್ತು ಕಳೆದ ಚೌಕಿದಾರ್. ಮೋದಿ ವೋಟ್ ಮಾಡೋದಕ್ಕೂ ಮೊದಲು ತಾಯಿ ಹೀರಾಬೇನ್ ಬಳಿ ತೆರಳಿ ಆಶೀರ್ವಾದವನ್ನ ಪಡೆದುಕೊಂಡ್ರು. ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡ್ರು ಮೋದಿ. ಆ ಬಳಿಕ ತಾಯಿಗೆ ಸಿಹಿ ತಿನ್ನಿಸಿ ಕೆಲ ಹೊತ್ತು ತಾಯಿ ಜೊತೆ ಕಳೆದ್ರು. ತಾಯಿ ಹಾಗೂ ಮಗನ ಭೇಟಿ ಮಮತೆಯಿಂದ ಕೂಡಿತು. ಮಗನನ್ನ ಆಲಂಗಿಸಿದ ತಾಯಿ ಹೀರಾಬೇನ್ ಮುತ್ತಿಟ್ಟು ತಲೆಗೆ ಕೈಯಿಟ್ಟು ಆಶೀರ್ವಾದವನ್ನ ಕೊಟ್ರು. ಆ ಬಳಿಕ ತೆರೆದ ವಾಹನದಲ್ಲಿ ಬಂದು ಜನರತ್ತ ಕೈ ಬೀಸಿದ್ರು. ಈ ವೇಳೆ ರಸ್ತೆಯ ಇಕ್ಕೆಲೆಗಳಲ್ಲಿ ಜನಸಾಗರವೇ ನಿಂತಿತ್ತು. ಮೋದಿ ಮೋದಿ ಅನ್ನೋ ಜೈಕಾರ ದೇವಾಲಯದ ಗೋಪುರದಲ್ಲಿ ಮೊಳಗುವ ಮಂತ್ರಗಳ ಹಾಗೆ ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ಮೊಳಗಿತ್ತು. ಹೀಗೆ ಬಂದವರೇ ಮೋದಿ ಮತದಾನ ಮಾಡಿ ಪ್ರಜಾಪ್ರಭುತ್ವದ ಮಹತ್ವವನ್ನ ಸಾರಿದ್ರು. ಮೋದಿ ಏನೋ ವೋಟ್ ಮಾಡಿದ್ರು, ಆದ್ರೆ ಮೋದಿಗೆ ಜನ ವೋಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಸದ್ಯತ್ತು. ಯಶಸ್ವಿಯಾಗಿ ನಡೆಯಿತು 3ನೇ ಹಂತದ ಮತದಾನ. ಲೋಕ ಮಹಾಯುದ್ಧ ಅರ್ಧ ದಾರಿಯಲ್ಲಿ, ಹೇಗಿದೆ ರಾಜಕೀಯ ಪಡಸಾಲೆ? 3ನೇ ಹಂತದ ಮತದಾನ ಮುಗಿಯೋದ್ರ ಮೂಲಕ ಲೋಕ ಮಹಾಸಮರ ಅರ್ಧ ದಾರಿಗೆ ಬಂದು ನಿಂತಿದೆ. ಈಗಲೇ ನೋಡಿ ಅಸಲಿ ಲೆಕ್ಕಾಚಾರ ಶುರುವಾಗಿರೋದು. ಯಾಕಂದ್ರೆ ಈ ಬಾರಿ ಬಿಜೆಪಿ 300 ಸೀಟುಗಳನ್ನ ಗೆಲ್ಲೋ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಆದ್ರೆ ಮತಾಧೀಶರು ಮೋದಿಗೆ 300ರ ಬಲ ಕೊಡ್ತಾರಾ ಅನ್ನೋದು ಕುತೂಹಲದ ಸಂಗತಿ. ಕೆಲವು ರಾಜಕೀಯ ಪಂಡಿತರು ಹೇಳೋ ಪ್ರಕಾರ ಈ ಬಾರಿ ಮೋದಿಗೆ 250ರ ಬಲವಷ್ಟೇ ಅನ್ನೋ ಮಾತುಗಳು ಈಗ ಮುನ್ನೆಲೆಗೆ ಬಂದಿದೆ. ದೇಶದಲ್ಲಿ ಈ ಬಾರಿ ಬಿಜೆಪಿ ಮೋದಿ ಹೆಸರನ್ನೇ ಹೇಳಿಕೊಂಡು ಮತಯಾಚಿಸಿದೆ. ಆದ್ರೆ ನಿಜಕ್ಕೂ ಮೋದಿ ಅಲೆ ಇದೆಯಾ ಅನ್ನೋ ಮತ್ತೊಂದು ಪ್ರಶ್ನೆ. ಮೋದಿ ಬಂದು ಮತ ಚಲಾಯಿಸಿದ್ರು, ಆದ್ರೆ ಮೋದಿಗೆ ಜನ ವೋಟ್ ಮಾಡಿದ್ದಾರಾ ಇಲ್ವಾ ಅನ್ನೋದು ಕುತೂಹಲದ ಸಂಗತಿ. ಹೌದು, ಲೋಕ ಮಹಾಕದನ 3ನೇ ಹಂತ ಮುಗಿಸ್ಕೊಂಡು ಈಗ ಅರ್ಧ ದಾರಿಗೆ ಬಂದು ನಿಂತಿದೆ. ಕೆಲವು ಕಡೆ ನಿರೀಕ್ಷೆಗೂ ಮೀರಿದ ಮತ ಪ್ರಮಾಣ ದಾಖಲಾಗಿದೆ. ಇನ್ನು ಕೆಲವೆಡೆ ಕಳೆದ ಬಾರಿಗಿಂತ ಕಡಿಮೆ ಮತದಾನ ಚಲಾವಣೆ ಆಗಿದೆ. ಅದು ಬೇರೆ, ಎಕ್ಸಿಟ್ ಪೋಲ್ಗೂ ನಿರ್ಬಂಧ ಹೇರಿರೋದ್ರಿಂದ ಯಾರಿಗೆ ಈ ಬಾರಿಯ ಗೆಲುವು ಅನ್ನೋದು ಕುತೂಹಲದ ಸಂಗತಿ. ಇನ್ನು 4 ಹಂತದ ಮತದಾನ ಬಾಕಿ ಇದ್ದು ಈವರೆಗೆ ದೇಶದ 250 ಆಸುಪಾಸಿನ ಕ್ಷೇತ್ರಗಳ ಮತದಾನ ಮುಕ್ತಾಯಗೊಂಡಿದೆ. ಬಹುತೇಕ ದಕ್ಷಿಣ ಭಾರತದ ಚುನಾವಣೆ ಮುಕ್ತಾಯಗೊಂಡ ಹಾಗೆ. ಇನ್ನೇನಿದ್ರೂ 4 ಹಂತದಲ್ಲಿ ಉತ್ತರ ಹಾಗೂ ಪಶ್ಚಿಮ ಭಾರತದ ಮತದಾನ ನಡೆಯಬೇಕಷ್ಟೇ. ಈಗಾಗಲೇ ಸುಮಾರು 250 ಕ್ಷೇತ್ರಗಳಲ್ಲಿನ ಅಭ್ಯರ್ಥಿಗಳ ಹಣೆಬರಹ ಸ್ಟ್ರಾಂಗ್ ರೂಮ್ ಸೇರಿದೆ. ಮೇ 23ಕ್ಕೆ ಒಟ್ಟು ಫಲಿತಾಂಶ ಹೊರಬೀಳಬೇಕಷ್ಟೇ. 2014ರಲ್ಲಿ ಮೋದಿಗೆ ಸಿಕ್ಕಿದ್ದು ಭರ್ಜರಿ ಗೆಲುವು ಅನ್ನೋದ್ರಲ್ಲಿ ನೋ ಡೌಟ್. ಆದ್ರೆ 2019ರಲ್ಲಿ ಏನ್ ಕತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಕಳೆದ ಬಾರಿಗಿಂತ ನಿಪುಣರಾಗಿದ್ದಾರೆ ವೈರಿಗಳು. ಸಾಲು ಸಾಲು ಸವಾಲುಗಳು ಮೋದಿಗೆ ಎದುರಾಗಿದೆ ಅನ್ನೋದನ್ನ ಮರೆಯುವಂತಿಲ್ಲ. ಹಾಗಾದ್ರೆ ಹೇಗಿದೆ 3ನೇ ಹಂತದ ಮತದಾನದ ಬಳಿಕ ದೇಶದ ಮೂಡ್? ನಿಜಕ್ಕೂ ಮೋದಿ ಅಲೆ ದೇಶದಲ್ಲಿದ್ಯಾ? ಬನ್ನಿ ನೋಡೋಣ. ಮೋದಿ ಮತದಾನ ಮಾಡಿದ್ರು, ದೇಶವಾಸಿಗಳು ಮೋದಿಗೆ ಮತದಾನ ಮಾಡ್ತಾರಾ? 2014 ಮೋದಿಗೆ ಭರ್ಜರಿ ಗೆಲುವು. ಹಾಗಾದ್ರೆ 2014ರಲ್ಲಿ ಬಿಜೆಪಿ ಮೋದಿ ಹೆಸರಲ್ಲಿ ಪ್ರಚಂಡ ಗೆಲುವನ್ನ ದಾಖಲಿಸಿರೋದು ಈಗ ಇತಿಹಾಸ. ಅಂದು ಬಿಜೆಪಿ 282 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು. ಅಲ್ಲದೆ ಎನ್ಡಿಎ ಕೂಟ 336ರ ಬಲವನ್ನ ಸಂಸತ್ನಲ್ಲಿ ಪಡೆದುಕೊಂಡಿತ್ತು. ಈ ಮೂಲಕ ಬಿಜೆಪಿ ಸರ್ಕಾರವನ್ನ ರಚಿಸಿತ್ತು. ಆದ್ರೆ ಈ ಬಾರಿಯ ಚುನಾವಣೆಗೂ ಮುನ್ನ ನಡೆದ ಕೆಲವು ಸಮೀಕ್ಷೆಗಳು ಈ ಬಾರಿ ಕಳೆದ ಬಾರಿಯಂತಹ ಗೆಲುವು ಮೋದಿ ಹಾಗೂ ಬಿಜೆಪಿಗೆ ಸಿಗಲ್ಲ ಅನ್ನೋದನ್ನ ಹೇಳಿದೆ. ಆದ್ರೂ ಮೋದಿಗೆ 300ರ ಬಲ ಧಕ್ಕುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಇನ್ನು ವಿಪಕ್ಷಗಳ ತೀವ್ರ ವಾಗ್ದಾಳಿ ಹಾಗೂ ಟೀಕೆ ಮೋದಿಗೆ ಅಲ್ಪ ಪ್ರಮಾಣದಲ್ಲಿ ಹಿನ್ನಡೆ ತಂದುಕೊಟ್ಟಿದೆಯಾದ್ರೆ ಪುಲ್ವಾಮಾ ದಾಳಿ ಬಳಿಕ ಮೋದಿ ಮತ್ತೊಮ್ಮೆ ಅನ್ನೋ ಘೋಷವಾಕ್ಯ ದೇಶವಾಸಿಗಳಲ್ಲಿ ಹರಡಿದ್ದನ್ನ ತಳ್ಳಿ ಹಾಕುವಂತಿಲ್ಲ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳಿದಂತೆಯೇ ಇರುತ್ತಾ ಫಲಿತಾಂಶ?
ಇನ್ನು ಚುನಾವಣೆಗೂ ಮುನ್ನ ಬಿಡುಗಡೆಗೊಂಡ ಕೆಲವು ಸಮೀಕ್ಷೆಗಳು ಈ ಬಾರಿ ಮೋದಿ ಪ್ರಧಾನಿ ಹಾದಿ ಸುಲಭವಿಲ್ಲ ಅನ್ನೋ ಮಾಹಿತಿಯನ್ನ ಹೊರಗಿಟ್ಟಿತ್ತು. ಇನ್ನು ಕೆಲವು ಸಮೀಕ್ಷೆಗಳು ಈ ಬಾರಿ ಅತಂತ್ರ ಪರಿಸ್ಥಿತಿ ತಂದು ಹಾಕಲಿದೆ ಅಂತಲೂ ಹೇಳಿತ್ತು. ಹೌದು, ಚುನಾವಣಾ ಪೂರ್ವ ಕೆಲ ಸಮೀಕ್ಷೆಗಳು ಈ ಬಾರಿ ಮೋದಿ ಪ್ರಧಾನಿ ಹಾದಿ ಕಷ್ಟ ಅಂತ ಹೇಳಿತ್ತು. ಕಳೆದ ಬಾರಿಗಿಂತ ಈ ಬಾರಿ ಮೋದಿ ಹಾಗೂ ಬಿಜೆಪಿಗೆ ಕಡಿಮೆ ಸೀಟು ಸಿಗುತ್ತೆ ಅನ್ನೋ ವರದಿಗಳನ್ನ ಕೊಟ್ಟಿತ್ತು. ಇದೇ ವೇಳೆ ಕಾಂಗ್ರೆಸ್ ಬಲ ಹೆಚ್ಚಲಿದೆ ಅನ್ನೋ ಮಾತೂ ಇತ್ತು. 2014ರಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 44 ಸ್ಥಾನಗಳು ಅಷ್ಟೇ. ಈ ಸಂಖ್ಯೆಯಲ್ಲಿ ಈ ಬಾರಿ ಏರುಮುಖ ಕಾಣಲಿದೆ ಅನ್ನೋ ವಿಶ್ಲೇಷಣೆಯೂ ನಡೆದಿದೆ. ಇದರ ಜೊತೆಗೆ ಮಹಾಗಠಬಂಧನ್ ಕೂಡ ಮೋದಿಗೆ ಸವಾಲು ಅನ್ನೋದನ್ನ ಮರೆಯುವ ಹಾಗಿಲ್ಲ. ಯುಪಿಯಲ್ಲಿ ಮಹಾಗಠಬಂಧನ್ ಕೈ ಕೊಡ್ತಾರಾ ಯೋಗಿ ಮತದಾರರು? ಹೌದು, ದೇಶದ ಅತಿ ಹೆಚ್ಚು ಕ್ಷೇತ್ರಗಳನ್ನ ಹೊಂದಿರುವ ಉತ್ತರ ಪ್ರದೇಶದಲ್ಲಿ ಎಸ್ಪಿ ಹಾಗೂ ಬಿಎಸ್ಪಿ ಮೈತ್ರಿಯನ್ನ ಮಾಡಿಕೊಂಡಿದೆ. ಇದು ಮೋದಿ ಹಾಗೂ ಬಿಜೆಪಿಗೆ ಕಂಟಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ 2014ರಲ್ಲಿ ಮೋದಿಗೆ ಆನೆ ಬಲ ತಂದುಕೊಟ್ಟಿದ್ದು ಇದೇ ಉತ್ತರ ಪ್ರದೇಶ. ಒಟ್ಟು 80 ಕ್ಷೇತ್ರಗಳಿರುವ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಳೆದ ಬಾರಿ 71 ಸ್ಥಾನಗಳನ್ನ ಗೆದ್ದು ಕೇಕೆ ಹಾಕಿತ್ತು. ಕಮಲಕ್ಕೆ ಇಷ್ಟೊಂದು ಸ್ಥಾನ ಗೆಲ್ಲಲು ಬಿಎಸ್ಪಿ ಹಾಗೂ ಎಸ್ಪಿ ಬೇರೆ ಬೇರೆಯಾಗಿ ಸ್ಪರ್ಧಿಸಿದ್ದೇ ಕಾರಣ ಅನ್ನೋ ವಿಶ್ಲೇಷಣೆ ನಡೆದಿತ್ತು. ಕಾಂಗ್ರೆಸ್ ಕಳೆದ ಬಾರಿ ಉತ್ತರ ಪ್ರದೇಶದಲ್ಲಿ ಗಳಿಸಿದ್ದು ಕೇವಲ 2 ಸೀಟ್ ಅಷ್ಟೇ. ಅದು ಕೂಡ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಪ್ರತಿನಿಧಿಸಿದ ಕ್ಷೇತ್ರ. ಹೀಗಾಗಿ ಈ ಎಲೆಕ್ಷನ್ ನಲ್ಲಿ ಮೋದಿಗೆ ಶಾಕ್ ಕಾದಿದೆ ಅನ್ನೋ ಲೆಕ್ಕಾಚಾರವೂ ಇದೆ. ಕರ್ನಾಟಕದಲ್ಲಿತ್ತು ಮೋದಿಗೆ 17ರ ಶಕ್ತಿ. ಕೈ ದಳ ದೋಸ್ತಿ ಕಾಣಿಸುತ್ತಾ ಬಿಜೆಪಿಗೆ ಒಂದು ಗತಿ. 2014ರಲ್ಲಿ ಮೋದಿ ಪ್ರಧಾನಿ ಆಗಿರೋದ್ರಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದ ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದು. ಕಳೆದ ಬಾರಿ ಮೋದಿಗೆ ಕರ್ನಾಟಕ 17ರ ಶಕ್ತಿ ತುಂಬಿತ್ತು. 17 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಬಿಜೆಪಿ ರಾಜ್ಯದಲ್ಲಿ ಗೆಲುವು ದಾಖಲಿಸಿತ್ತು. ಆದರೆ ಈ ಬಾರಿ ಬಿಜೆಪಿ ಟಾರ್ಗೆಟ್ 22 ಅನ್ನೋ ಮಿಷನ್ ಅನ್ನ ಕೈಗೆತ್ತಿಕೊಂಡರೂ ಕೂಡ ಅಷ್ಟೊಂದು ಸ್ಥಾನ ಗೆಲ್ಲೋದು ಸುಲಭವಲ್ಲ. ಯಾಕಂದ್ರೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಯಾಗಿ ಲೋಕಸಮರವನ್ನ ಎದುರಿಸಿದೆ. 2014ರಲ್ಲಿ ಕಾಂಗ್ರೆಸ್ 9 ಹಾಗೂ ಜೆಡಿಎಸ್ 2 ಕ್ಷೇತ್ರಗಳನ್ನ ತಮ್ಮದಾಗಿಸಿಕೊಂಡಿತ್ತು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಸೋಲಿಗೆ ಜೆಡಿಎಸ್ ಕೂಡ ಕಾರಣ ಅನ್ನೋ ನಿಲುವು ಇತ್ತು. ಯಾಕಂದ್ರೆ ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಯಾವತ್ತಿದ್ರೂ ಬಿಜೆಪಿ ಕೈಯಲ್ಲೇ ಇದೆ. ಆದ್ರೆ ಕಾಂಗ್ರೆಸ್ಗೆ ಬೀಳಬೇಕಾದ ಮತಗಳು ಹಂಚಿಕೆಯಾಗಿ ದಳಕ್ಕೆ ಬಿದ್ದು ಕಾಂಗ್ರೆಸ್ ಸೋತಿರೋದು ಹಳೆ ಮೈಸೂರು ಭಾಗದಲ್ಲೇ. ಹೀಗಾಗಿ ಈ ಬಾರಿ ಈ ಎರಡೂ ಪಕ್ಷಗಳು ಒಟ್ಟಿಗೆ ಹೆಜ್ಜೆ ಹಾಕಿರೋದು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಕಂಟಕವೇ ಸರಿ. ಇದರ ಜೊತೆಗೆ ಉತ್ತರ ಕರ್ನಾಟಕದಲ್ಲೂ 1 ಕ್ಷೇತ್ರ ಜೆಡಿಎಸ್ ಹಾಗೂ ಉಳಿದೆಲ್ಲ ಕ್ಷೇತ್ರಗಳು ಕಾಂಗ್ರೆಸ್ ಕೈನಲ್ಲಿದೆ. ಇಲ್ಲೂ ಕೂಡ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಬಿಜೆಪಿಗೆ ಕಳೆದ ಬಾರಿಯಷ್ಟು ಬಲ ದಕ್ಕಲ್ಲ ಅನ್ನೋದು ಸತ್ಯ. ಆದರೆ ಕೈ ದಳದಲ್ಲಿ ಒಳಗೊಳಗೆ ಆಡ್ತಿರೋ ಅಸಮಾಧಾನದ ಹೊಗೆ ಎಷ್ಟರ ಮಟ್ಟಿಗೆ ಸಕ್ಸಸ್ ತಂದು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. 3ನೇ ಹಂತದ ಮತದಾನದಲ್ಲಿ ಮೋದಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇದೇ ವೇಳೆ ಮೋದಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ಬಿಟ್ಟಿದೆ ನೋಡಿ. ಅತ್ತ ಮೋದಿ ವೋಟ್ ಮಾಡ್ತಿದ್ದಂತೆ ಇತ್ತ ಮೋದಿ ತವರು ಕ್ಷೇತ್ರ ವಾರಣಾಸಿಯಲ್ಲಿ ಮೋದಿಗೆ ಕಂಟಕ ಎದುರಾಗಿದ್ಯಂತೆ. ಮೋದಿ ವೋಟ್ ಮಾಡಿದ್ರು, ಯಾರೆಲ್ಲ ಮೋದಿಗೆ ವೋಟ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಮಧ್ಯೆಯೇ ಈ ಸಂಕಷ್ಟ ಮೋದಿಗೆ ಎದುರಾಗಿದೆ. ಹಾಗಾದ್ರೆ ಏನದು ಅಂತೀರಾ? ಬನ್ನಿ ನೋಡೋಣ. ವಿಶ್ವನಾಥ ಸನ್ನಿಧಿಯಲ್ಲೇ ಮೋದಿಗೆ ಸಂಕಷ್ಟ. ಮೋದಿ ವಿರುದ್ಧ ಗುಡುಗಿದ್ಯಾಕೆ ಅವರು? ಮೋದಿಗೆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲೇ ಈಗ ಕಂಟಕ ಎದುರಾಗಿದ್ಯಂತೆ. 2014ರಲ್ಲಿ ಮೋದಿ ವಡೋದರ ಹಾಗೂ ವಾರಣಾಸಿಯಲ್ಲಿ ಅಭೂತಪೂರ್ವ ಗೆಲುವು ದಾಖಲಿಸಿಕೊಂಡಿದ್ರು. ಈ ವೇಳೆ ನಮೋ ವಡೋದರ ಕ್ಷೇತ್ರವನ್ನ ಕೈಬಿಟ್ಟು ವಾರಣಾಸಿ ಸಂಸದನಾಗಿ ಮುಂದುವರೆದ್ರು. ಆದ್ರೆ ಈ ಬಾರಿ ಮೋದಿ ವಡೋದರದಿಂದ ಕಣಕ್ಕಿಳಿತಾ ಇಲ್ಲ, ಬದಲಾಗಿ ಒಂದೇ ಕ್ಷೇತ್ರದಿಂದ ಕಣಕ್ಕಿಳಿಯೋ ಲೆಕ್ಕ ಹಾಕೊಂಡಿದ್ದಾರೆ ಅನ್ನಲಾಗಿದೆ. ಇದೇ ಕಾರಣಕ್ಕೆ ವಾರಣಾಸಿಯಿಂದ ಮೋದಿ ಕಣಕ್ಕಿಳಿತಾ ಇದ್ದಾರೆ. ಆದ್ರೆ ಕೊನೆ ಕ್ಷಣದ ಬದಲಾವಣೆಯು ಮೋದಿ ಲೆಕ್ಕಾಚಾರ ಇರಬಹುದು. ಆದ್ರೀಗ ವಾರಣಾಸಿಯಲ್ಲಿ ಮೋದಿಗೆ ಸಂಕಷ್ಟ, ಅವರಿಂದ ಕಂಟಕ ಎದುರಾಗಿದೆ ಅನ್ನಲಾಗಿದೆ. ಹೌದು, ಮೋದಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದು ಕೂಡ ಮೋದಿ ಕ್ಷೇತ್ರ ವಾರಣಾಸಿಯಲ್ಲಿ. ಮೋದಿ ತವರು ಕ್ಷೇತ್ರದಲ್ಲಿನ ವಿಶ್ವನಾಥ ದೇವಾಲಯಕ್ಕೆ ಕಾರಿಡಾರ್ ನಿರ್ಮಿಸಿಕೊಡೋದಕ್ಕೆ ಮುಂದಾಗಿದ್ರು. ಈಗಾಗಲೇ ಆ ಕುರಿತು ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆ. ಆದ್ರೆ ಇದಕ್ಕೆ ರಾಮರಾಜ್ಯ ಪರಿಷತ್ ಅನ್ನೋ ಸಂತರ ಸಂಘ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಆದ್ರೂ ಈ ಯೋಜನೆಯನ್ನ ಮೋದಿ ಕೈ ಬಿಟ್ಟಿಲ್ಲ ಅನ್ನಲಾಗ್ತಾ ಇದೆ. ಇದೇ ಕಾರಣಕ್ಕೆ ರಾಮರಾಜ್ಯ ಪರಿಷತ್ ಸಂಘ ಮೋದಿ ವಿರುದ್ಧ ವಾರಣಾಸಿಯಿಂದ ತಮ್ಮ ನಡುವಿನ ಓರ್ವ ಶ್ರೀಗಳನ್ನ ಕಣಕ್ಕಿಳಿಸೋ ಲೆಕ್ಕವನ್ನ ಹಾಕೊಂಡಿದೆ ಅನ್ನಲಾಗ್ತಾ ಇದೆ. ವಾರಣಾಸಿಯಲ್ಲಿ ಮೋದಿಗೆ ಎದುರಾಳಿ ಯಾರು?
ಏಪ್ರಿಲ್ 26ರಂದು ಮೋದಿ ವಾರಣಾಸಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಆದ್ರೆ ಮೋದಿ ಎದುರಾಳಿ ಯಾರು ಅನ್ನೋದು ಇನ್ನು ಡಿಸೈಡ್ ಆಗಿಲ್ಲ. ಕಾಂಗ್ರೆಸ್ ಇನ್ನು ಅಭ್ಯರ್ಥಿಯನ್ನ ಘೋಷಣೆ ಮಾಡದೆ ಖಾಲಿ ಬಿಟ್ಟಿದೆ ವಾರಣಾಸಿ ಕ್ಷೇತ್ರವನ್ನ. ಇನ್ನು ವಾರಣಾಸಿಯಿಂದ ಯೋಧ ತೇಜ್ ಬಹದ್ದೂರ್ ಯಾದವ್ ಕೂಡ ಸ್ಪರ್ಧೆ ಮಾಡ್ತಿದ್ದಾರೆ. ಅಲ್ಲದೆ ಡೂಪ್ಲಿಕೇಟ್ ಮೋದಿ ಅಂತಾನೆ ಖ್ಯಾತಿಯಾಗಿರೋ ಅಭಿನಂದನ್ ಪಟಾಕ್ ಕೂಡ ಕಣಕ್ಕಿಳಿದಿದ್ದಾರೆ. ಇವರ ಜೊತೆ ಹಲವು ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಅಖಾಡದಲ್ಲಿದ್ದಾರೆ. ಆದ್ರೆ ಮೋದಿಗೆ ಇವ್ರ್ಯಾರು ಎದುರಾಳಿಗಳ ಅಲ್ವೇ ಅಲ್ಲ. ಕಾಂಗ್ರೆಸ್ ಜೊತೆಗೆ ಎಸ್ಪಿ ಬಿಎಸ್ಪಿ ಮೈತ್ರಿ ಕೂಡ ಅಭ್ಯರ್ಥಿ ಘೋಷಣೆಯನ್ನ ಮಾಡಿಲ್ಲ. ಇನ್ನು ಈ ಮಹಾಗಠಬಂಧನ್ ಈ ಕ್ಷೇತ್ರವನ್ನ ಯಾವುದೇ ಅಡಚಣೆ ಇಲ್ಲದೆ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ರೆ ಮೋದಿಗೆ ಸಂಕಷ್ಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ವಾರಣಾಸಿಯಲ್ಲಿ ಬೂತ್ ಮಟ್ಟದಲ್ಲಿ ಕೈ ಕಾರ್ಯಕರ್ತರೆ ಪ್ರಿಯಾಂಕಾ ಗಾಂಧಿಯನ್ನ ನಿಲ್ಲುವಂತೆ ಒತ್ತಾಯ ಹೇರ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ ನಿಂತ್ರೆ ಗೆಲ್ಲಿಸ್ ಕಳಿಸೋ ಜವಾಬ್ದಾರಿ ನಮ್ದು ಅಂತ ಕೈ ಕಾರ್ಯಕರ್ತರು ಹೇಳ್ಕೊಂಡಿದ್ದಾರೆ. ಅಲ್ಲದೆ ಚುನಾವಣೆ ಘೋಷಣೆಯಾದ ಬಳಿಕ ಪ್ರಿಯಾಂಕಾ ಗಾಂಧಿ ಕೂಡ ಬಹುತೇಕ ವಾರಣಾಸಿಯಲ್ಲೇ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಇದು ಮತ್ತಷ್ಟು ಪಾಸಿಟಿವ್ ಆಗಿ ಪರಿಣಮಿಸುವ ಸಾಧ್ಯತೆ ಹೆಚ್ಚಾಗಿದೆ. ಒಟ್ನಲ್ಲಿ ವಾರಣಾಸಿಯಲ್ಲಿ ಪ್ರಿಯಾಂಕಾ ಗಾಂಧಿ ಖಚಿತವಾದ್ರೆ ಮೋದಿಗೆ ಆತಂಕ ಹೆಚ್ಚಾಗುತ್ತೆ ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ. 2014ರಿಂದ ಈಚೆಗೆ ಭಾರಿ ಪ್ರಮಾಣದಲ್ಲಿ ಹಿನ್ನಡೆ ಅನುಭವಿಸಿದ ಕಾಂಗ್ರೆಸ್ಗೆ ಮತ್ತೊಮ್ಮೆ ತನ್ನ ಪಾರುಪತ್ಯ ಮೆರಿಬೇಕು ಅಂದ್ರೆ ಸಿಂಗಲ್ ಸಿಂಹ ಮೋದಿಯನ್ನ ಸೋಲಿಸಲೇಬೇಕು. ವಾರಣಾಸಿಯಲ್ಲಿ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿಯನ್ನ ಕಣಕ್ಕಿಳಿಸೋದು ಅದಕ್ಕಿರುವ ಸುವರ್ಣಾವಕಾಶ ಅನ್ನೋ ಮಾತು ರಾಷ್ಟ್ರ ರಾಜಕೀಯದಲ್ಲಿದೆ. ಸದ್ಯಕ್ಕೆ ವಾರಣಾಸಿಯಲ್ಲಿ ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿತಾರೆ ಅನ್ನೋದು ಗುಲ್ಲಷ್ಟೇ. ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಗಳಿಲ್ಲ. ಆದ್ರೆ ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ವಾರಣಾಸಿಯಿಂದ ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ಮೋದಿಯ ಗೆಲುವು ಅಷ್ಟೊಂದು ಸುಲಭದ ತುತ್ತಲ್ಲ. ನೆಕ್ ಟು ನೆಕ್ ಫೈಟ್ ಏರ್ಪಡುತ್ತೆ ಅನ್ನೋದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಮೂರನೇ ಹಂತದ ಮತದಾನದಲ್ಲಿ ಮೋದಿ ವೋಟ್ ಮಾಡಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆದ್ರೆ ವೋಟ್ ಮಾಡಿದ ಮೋದಿಗೆ ಯಾರೆಲ್ಲ ವೋಟ್ ಹಾಕ್ತಾರೆ ಎನ್ನುವುದೇ ಸದ್ಯದ ಕುತೂಹಲ ಯಕ್ಷ ಪ್ರಶ್ನೆ. ಈಗ 3 ಹಂತದ ಮತದಾನವಷ್ಟೇ ಮುಕ್ತಾಯ ಕಂಡಿದೆ. ಇನ್ನು 4 ಹಂತದ ಮತದಾನ ಕೂಡ ಬಾಕಿ ಇದೆ. ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.